ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮ್ಮೆಲ್ಲರಿಗೂ. ಸ್ನೇಹಿತರೆ, ಇವತ್ತೊಂದು ಭಾಳ ಮುಖ್ಯವಾದಂಥ ವಿಚಾರ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಸಹ. ಏಕೆಂದರೆ ನಾವು ತುಂಬ ದುಡ್ಡು ಕೊಟ್ಟು ರೇಷ್ಮೆ ಸೀರೆನ ಖರೀದಿ ಮಾಡ್ತೀವಿ. ಅದರಲ್ಲೂ ಮದುವೆ ಮುಂಜಿ ಅಂದ್ಬಿಟ್ರಂತೂ ಭಾಳನೇ ಖರೀದಿ ಮಾಡ್ತಾರೆ. ನಮ್ಮ ಹೆಣ್ಮಕ್ಳುಗಳು ತುಂಬ ತುಂಬ ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗಿದೆ ರೇಷ್ಮೆ ಸೀರೆಗಳು. ಅದು ಅಸಲಿನ ದುಬಾರಿಗೆ ಅಷ್ಟು ದುಡ್ಡಿಗೆ ಕೊಟ್ಟು ಹೆಂಗಪ್ಪ ತಾಳೋದು, ಅಸಲಿನ ಫೇಕ್ ಅಂತ ಹೆಂಗೆ ಚೆಕ್ ಮಾಡೋದು ಅಂತ ಒಂದು ಸಿಂಪಲ್ ಟ್ರಿಕ್ಸ್ಗಳು ನಿಮಗೋಸ್ಕರ ಸ್ನೇಹಿತರೆ. ಇದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೌದು, ನಾನು ಆಗಲೇ ಹೇಳ್ದಾಗೆ ನಮ್ಮ ದೇಶದಲ್ಲಿ, ಅದರಲ್ಲೂ ಭಾರತದಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ರೇಷ್ಮೆ ಸೀರೆ, ಜರಿ ಸೀರೆ ಅನ್ನೋದು ತುಂಬ ಇಷ್ಟಪಡ್ತಾರೆ. ಹಾಗೆಯೇ ಭಾಳನೇ ಖರೀದಿನೂ ಮಾಡ್ತಾರೆ. ಮದುವೆ ಅಂತ ಬಂದ್ರಂತೂ ತುಂಬ ಹೈಫೈ, ಫ್ಯಾನ್ಸಿ, ತುಂಬ ಕಾಸ್ಟ್ಲಿ, ಎಷ್ಟು ಜಾಸ್ತಿ ಅಮೌಂಟ್ ಇರೋವಂಥ ಸೀರೆ, ಹೀಗೆ ಭಾಳ ಇನ್ವೆಸ್ಟ್ ಮಾಡ್ತೀವಿ. ಅದಕ್ಕೆ ಅದರದ್ದೇ ಆದಂಥ ಒಂದು ಬೆಲೆನೂ ಸಹ ಇದೆ, ಮತ್ತು ಅದರದ್ದೇ ಆದಂಥ ಲುಕ್ಕು ಸಹ ಇದೆ, ಮತ್ತು ಅದರದ್ದೇ ಆದಂಥ ಒಂದು ಅಂದ ಅಂತ ಹೇಳ್ತೀವಲ್ಲ, ಅದು ಹೆಣ್ಮಕ್ಳಿಗೆ ಭಾಳ ಚೆನ್ನಾಗಿ ಹೋಗುತ್ತೆ. ಈಗ ಅಷ್ಟು ದುಡ್ಡು ಕೊಡ್ತೀವಲ್ಲ, ಇದು ರಿಯಲ್ಲಾ ಡೂಪ್ಲಿಕೇಟಾ ಅನ್ನೋದೊಂದು ಕ್ವಶನ್ ಇದ್ದೇ ಇರುತ್ತೆ. ಈಗ ನಾವು ಸುಮ್ಮನೆ ಹೋಗಿ ಇಮ್ಯಾಜಿನೇರಿಗೆ ಹೋಗಿ ತಾಳ್ತೀವಿ. ಎಷ್ಟೇ ಸಾವಿರ ಹೇಳಿದ್ರು ಅದರಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ದೀವಿ ಅಂತಾರೆ, ಏನೋ ಒಂದು ಮಾಡಿಬಿಟ್ಟು ತಗೊಬಂದ್ಬಿಡ್ತೀವಿ. ಅವರೇನೋ ಒಂದು 50,000 ಹೇಳಿದ್ರೆ, ಇದು ಆಫರ್ 50%, 25,000 ತಾಬಡಿ. ಈ ರೀತಿಯಾಗಿ ಸುಮಾರು ನಾವು ಅಂಗಡಿಲಿ ಹೋಗ್ಬಿಟ್ಟು ಸುಮ್ಮನೆ ತಂದುಬಿಡ್ತೀವಿ. ಆದರೆ ಅದು ಡೂಪ್ಲಿಕೇಟ ಒರಿಜಿನಲ್ ಅನ್ನೋದು ಸುಮ್ಮನೆ ನಮಗೆ ಅಷ್ಟು ಕರೆಕ್ಟಾಗಿ ಗೊತ್ತಿರಲ್ಲ. ಈ ಒಂದು ಟ್ರಿಕ್ಸ್ಗಳನ್ನ ನಾವು ಫಾಲೋ ಮಾಡಿದ್ರೆ ಅಟ್ಲೀಸ್ಟು ಅದರ ಒಂದು 92%, 50ರಿಂದ 60%, ಅಟ್ಲೀಸ್ಟ್ 90%ವರೆಗೂ ಸಹ ನಾವು ಅಪ್ಪಟ ರೇಷ್ಮೆ ಅಂತ ಗುರುತು ಮಾಡ್ಬೋದು ಸ್ನೇಹಿತರೆ. ಬನ್ನಿ, ಯಾವುದಪ್ಪ ಈ ಟ್ರಿಕ್ಸ್ಗಳು? ಸಿಂಪಲ್ಲಾಗಿರುತ್ತೆ, ತುಂಬ ಏನು ಯೋಚನೆ ಮಾಡೋಂಗಿಲ್ಲ. ವಿಡಿಯೋನ ಫುಲ್ ತಿಳ್ಕೊಳ್ಳಿ, ನೋಡ್ಬಿಟ್ಟು ಹಾಗೆಯೇ ಎಲ್ರಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ಸ್ನೇಹಿತರೆ. ಯಾಕೆಂದರೆ ಇದು ಒಂದು ದೊಡ್ಡ ಬಿಸ್ನೆಸ್ಸು. ನಾನು ಹೇಳ್ದಾಗೆ ತುಂಬ ದೊಡ್ಡ ಬಿಸ್ನೆಸ್ಸು. ಅದಕ್ಕೆ ಅದರದ್ದೇ ಅಂತ MRP ಇರಲ್ಲ, ಅದರದ್ದೇ ಆದಂಥ ಒಂದು ಯಾವುದೇ ರೀತಿಯಾದಂಥ ಸಿಸ್ಟಮ್ ಇರಲ್ಲ. ಆಗಿದ್ದಾಗ ಮೊದಲನೇ ಪಾಯಿಂಟ್ ನೀವು ನೋಡಬೇಕು, ಯಾವುದೇ ರೇಷ್ಮೆ ಸೀರೆ ಖರೀದಿ ಮಾಡಬೇಕು ಅಂದರೆ ಹೊಳಪು, ಅಂದರೆ ಶೈನಿಂಗ್. ನಿಜವಾದ ರೇಷ್ಮೆ ಸೀರೆ ಬೆಳಕಿನಡಿಯಲ್ಲಿ ಇದ್ದಾಗ ಚಿನ್ನದ ಬಣ್ಣದಂಗೆ ಕಾಣುತ್ತೆ, ಮತ್ತು ರೇಷ್ಮೆ ಸೀರೆ ವಿವಿಧ ಬಣ್ಣಗಳನ್ನ ಬಿಂಬಿಸುತ್ತೆ, ಅಂದರೆ ಚಿನ್ನದ ಥರ ಕಾಣಿಸುತ್ತೆ ಸ್ನೇಹಿತರೆ ಅದು. ನೆಕ್ಸ್ಟು ನೀರಿನ ಪರೀಕ್ಷೆ ಮಾಡ್ಬೋದು ನೀವು. ಹೊಳಪು ಹೆಂಗಿರುತ್ತೆ ಅಂದರೆ, ನಿಜವಾದ ಬಣ್ಣ ಇದ್ದರೆ ಅದು ಸೀರೆ ಒಂಥರ ಮಿನುಗ್ತಾ ಇರುತ್ತೆ. ಅದೇ ರೇಷ್ಮೆ ಸೀರೆ ವಿವಿಧ ಬಣ್ಣದಲ್ಲಿ ಬಿಂಬಿಸುತ್ತೆ. ಅದೇ ಸಿಂಥೆಟಿಕ್ ಸೀರೆ ಆದರೆ ಅದೇ ಬಣ್ಣ ಬಿಳಿ ಹೊಳಪನ್ನು ಕೊಡುತ್ತೆ ಅದು. ಇದು ನಿಜವಾದ ರೇಷ್ಮೆ ಸೀರೆ ಅಂತ ಹೊಳೆಯಲ್ಲ. ಸಿಂಥೆಟಿಕ್ ಏನಾದ್ರು ಇದ್ದರೆ ಅದು ಬಿಳಿ ಬಣ್ಣ ಬರುತ್ತದು. ನೆಕ್ಸ್ಟು ನೀರಿನ ಪರೀಕ್ಷೆ ಮಾಡಿದ್ರೆ, ನಾವು ನೀರಿನ ಮೇಲೆ ನಾವು ಒಂದು ಸೀರೆನ ಒಂದು ಸಣ್ಣ ಹನಿ ನೀರು ಹಾಕಿ ನೋಡಿ. ಶುದ್ಧ ರೇಷ್ಮೆ ಸೀರೆ ಆದರೆ ನಿಧಾನವಾಗಿ ಹೀರ್ಕೊಳ್ಳುತ್ತೆ. ಅದೇ ಸಿಂಥೆಟಿಕ್ ಸೀರೆ ಆದರೆ ನೀರು ಜಾರೋಗುತ್ತೆ. ಅಂಗಡಿಯಲ್ಲಿ ನೀರು ಸುರಿದ್ರೆ ಸುಮ್ಮನಿರ್ತಾರ? ಯೋಚನೆ ಮಾಡಿ, ಇದು ನೀವು ಯಾವ ರೀತಿಯಾಗಿ ಈ ಒಂದು ಟ್ರಿಕ್ ಮಾಡಿಸ್ತೀರಾ ಅಂತ ಥಿಂಕ್ ಮಾಡ್ಕೊಳ್ಳಿ. ಆಗ ನೀವು ನಿಮ್ಮ ಹತ್ತಿರ ಇರುವಂಥ ಹಳೆ ಸೀರೆ ಗುಣಮಟ್ಟನ ತಿಳ್ಕೊಳ್ಳಲು ಒಂದು ಸಲಹೆ ಸಹ ಪರಿಗಣಿಸ್ಬೋದು ಇದನ್ನು. ಅಂದರೆ ನೀರು ಹಾಕಿದ್ರೆ ಯಾವ ರೀತಿ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಗೊತ್ತಾಗುತ್ತೆ. ಅಂದರೆ ಒರಿಜಿನಲ್ ಆದರೆ ನಿಧಾನಕ್ಕೆ ಇರುತ್ತೆ, ಸಿಂಥೆಟಿಕ್ ಆದರೆ ಹಂಗೆ ಜಾರ್ಕೊಂಡು ಹೋಗ್ಬಿಡುತ್ತೆ ಸ್ನೇಹಿತರೆ. ಅಂದರೆ ಆಗ ನೀವು ಅದು ಡೂಪ್ಲಿಕೇಟ್ ಅಂತ. ಈಗ ನಾವು ಹೊಳಪಾಯಿತು, ನೀರಾಯಿತು. ನೆಕ್ಸ್ಟ್ ಏನಪ್ಪ ಅಂದರೆ ಸುಡೋದು. ಅಂದರೆ ಸ್ವಲ್ಪ ಸುಡ್ಬೋದು, ಅದು ನೀವು ಅನಿಸ್ಬೋದು ಹೌದೇನಪ್ಪ ಅಂತ. ಈ ರೀತಿ ಪರೀಕ್ಷೆ ಮಾಡೋದು, ಸೀರೆ ಎಳೆನ ತೆಗೆದುಬಿಟ್ಟು, ಅಂದರೆ ಒಂದು ಸಣ್ಣ ಎಳೆ ಎಲ್ಲರೂ ತಗೊಬಿಟ್ಟು ಲೈಟ್ರಲ್ಲಿ ಬೆಂಕಿ ಹಚ್ಚಿ ನೋಡಿ. ಆಗದು ಕೂದಲು ಸುಟ್ಟೋ ರೀತಿ ವಾಸನೆ ಬರುತ್ತೆ. ರೇಷ್ಮೆ ಸೀರೆ ಬೇಗ ಮುಸ್ಕಾಗುತ್ತೆ ಮತ್ತು ಕಪ್ಪು ಬೂದಿ ಆಗುತ್ತೆ. ಅದೇ ಸಿಂಥೆಟಿಕ್ ಆದರೆ ಸೀರೆ ಬೆಂಕಿ ಹಚ್ಕೊಂಡಾಗಲೂ ಬೂದಿ ರೂಪ ಬರಲ್ಲ, ಅಂದರೆ ಡೂಪ್ಲಿಕೇಟ್ ಆದರೆ. ನೆಕ್ಸ್ಟು ಉಂಗುರದಿಂದ ಪರೀಕ್ಷೆ ಮಾಡೋದು ಹೆಂಗಪ್ಪ? ಓಕೆ, ಸಾಮಾನ್ಯವಾಗಿ ನಮ್ಮ ಹತ್ರ ಉಂಗುರ ಇದ್ದೇ ಇರುತ್ತೆ. ಒರಿಜಿನಲ್ ರೇಷ್ಮೆ ಸೀರೆ ಆದರೆ ಅಂಚನ್ನು ಹಿಡಿದ್ಬಿಟ್ಟು ಉಂಗುರಕ್ಕೆ ಸುತ್ತಿ ಎಳೆದ್ರೆ ಇಡ್ಸ್ಕೊಂಡಂಗೆ ಬರುತ್ತೆ. ಅಂದರೆ ಅದು ಒಂಥರ ನಾರ್ ಥರ ಬರುತ್ತೆ. ಅದೇ ಸಿಂಥೆಟಿಕ್ ಆದರೆ ಎಷ್ಟೇ ಹೇಳಿದ್ರು ಅದು ಒಂದು ಅಡಿ ಉದ್ದನೂ ಸಹ ಹೊರಗಡೆ ಬರಲ್ಲ, ಬಂದರೆ ನಿಲ್ಲುತ್ತದು, ಸ್ಟ್ರೈಟೇ ಬರುತ್ತೆ ಅದು. ಅದೇ ನೀವು ಒರಿಜಿನಲ್ ರೇಷ್ಮೆ ಆಗ್ಬಿಟ್ರೆ ಸುತ್ತಂಗೆ ಬರುತ್ತೆ. ಹಾಗೆ ಬೆಲೆ ಬಗ್ಗೆ ಮಾತಾಡಬೇಕು ಅಂದರೆ, ಒರಿಜಿನಲ್ ರೇಷ್ಮೆ ಸೀರೆ ತಯಾರಿಸೋದಕ್ಕೆ ಸಾಕಷ್ಟು ಶ್ರಮ ಬೇಕಾಗುತ್ತೆ, ನಮಗೆಲ್ಲ ಗೊತ್ತೇ ಇದೆ. ಅದಕ್ಕೆ ಅವು ತುಂಬ ದುಬಾರಿನೂ ಸಹ ಆಗಿರುತ್ತೆ.
ಯಾರಾದರೂ ಕಡಿಮೆ ಬೆಲೆಗೆ ರೀ ರಿಯಲ್ ರೇಷ್ಮೆ ಸೀರೆ ಕೊಡ್ತಿದ್ದೀನಿ, ಮಾರಾಟ ಮಾಡ್ತಿದ್ದೀರಿ ಅಂದರೆ ದಯವಿಟ್ಟು ಮೋಸ ಹೋಗಬೇಡಿ. ಅದು ಅಸಾಧ್ಯ. ರೇಷ್ಮೆ ಸೀರೆ ಖರೀದಿಸಬೇಕಾದ್ರೆ ಸರಿಯಾದ ಅಂಗಡಿನೇ ಮುಖ್ಯ ನಿಮಗೆ. ಇನ್ನೊಂದು ನಾನು ಆಗಲೇ ಹೇಳ್ದಾಗೆ ನೀರಿನ ಪರೀಕ್ಷೆ ಇದೆ. ನೆಕ್ಸ್ಟು ಸ್ಪರ್ಶ ಮಾಡೋದು ಹೆಂಗಪ್ಪ ಅಂದರೆ, ಮುಟ್ಟಿದ್ರೆ ಏನು ಮಾಡ್ಬೋದು ಅಂತಂದರೆ, ರೇಷ್ಮೆ ಸೀರೆ ಅಂದರೆ ಮೃದುತ್ವ. ಸೀರೆ ಮೇಲೆ ಕೈ ಇಟ್ಟು ಮುಟ್ಟಾಗ ಅದು ಮೆತ್ತಗಿರಬೇಕು, ಮತ್ತು ಅದು ಮೃದುತ್ವದ ಸ್ಪರ್ಶ ನಿಮಗೆ ಗೊತ್ತಾಗಬೇಕು. ಸಿಂಥೆಟಿಕ್ ಸೀರೆಗಳೆಲ್ಲ ಸ್ವಲ್ಪ ಒರ್ಟಿರುತ್ತೆ, ನಿಮಗೆ ರಫ್ 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 ಕಾಣುತ್ತದು. ಯಾವುದೇ ಕಾರಣಕ್ಕೂ ಸಾಫ್ಟ್ ಫೀಲ್ ಆಗಲ್ಲ, ಮತ್ತು ನಿಮಗೆ ಸಾಫ್ಟಾಗಿ ಮೆತ್ತಗೆ ಫೀಲ್ ಆಗೋಲ್ಲ ಸ್ನೇಹಿತರೆ. ಸೊ ಇಷ್ಟು ಪರೀಕ್ಷೆ ಆಯ್ತಲ್ವಾ, ಮುಂದಿನ ಪರೀಕ್ಷೆ ಏನು ಮಾಡ್ಬೋದು, ಪಾರದಕ್ಷತೆ ಅಂತ ಹೇಳ್ತೀವಿ. ಸೀರೆನ ನೀವು ಬೆಳಕಿಗಿಡಿದ್ರೆ ಮುಂದಿರುವಂಥ ಚಿತ್ರಗಳು ಸಲೀಸಾಗಿ ಮತ್ತು ಸ್ಪಷ್ಟವಾಗಿ ಕಾಣಬಾರ್ದು. ಸೀರೆ ದಪ್ಪ ಅನ್ನಿಸ್ಬೇಕು, ಮತ್ತು ನಿಜವಾದ ರೇಷ್ಮೆ ಸೀರೆ ತುಂಬ ದಪ್ಪ ಇರುತ್ತೆ. ಹಾಗೆ ಇನ್ನೊಂದು ಬದಿಯಲ್ಲಿ ವಸ್ತು ಸಹ ಕಾಣಲ್ಲ. ಟ್ರಾನ್ಸ್ಪರೆನ್ಸಿ ಅಂತ ಏನು ಹೇಳ್ತೀವಿ, ಟ್ರಾನ್ಸ್ಪರೆಂಟ್ ಆಗಿರೋಲ್ಲ ಒರಿಜಿನಲ್ ರೇಷ್ಮೆ ಸೀರೆ. ಜರಿ ವರ್ಕ್ ಬಗ್ಗೆ ಮಾತಾಡಬೇಕಾದ್ರೆ ಇನ್ನೊಂದು ಪಾಯಿಂಟು, ಸೀರೆ ಮೇಲೆ ಜರಿ ವರ್ಕ್ ಅನ್ನೋದನ್ನು ಎಚ್ಚರಿಕೆಯಿಂದ ಗಮನಿಸ್ಬೇಕಾಗುತ್ತೆ ನೀವು. ಮೂಲ ರೇಷ್ಮೆ ಸೀರೆ ಅಥವಾ ಒರಿಜಿನಲ್ ರೇಷ್ಮೆ ಸೀರೆ ಅಂತ ಅಂದರೆ ಜರಿ ಚಿನ್ನದ ಬಣ್ಣದ ಗುಣಮಟ್ಟ ಆಗಿರಬೇಕು, ಮತ್ತು ಸೀರೆನ ತುಂಬ ಬಿಗಿಯಾಗಿ ನೇಯ್ಗೆ ಮಾಡಿರ್ತಾರೆ ಅಲ್ವಾ. ಇದು ಭಾಳ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಅಂದರೆ ಈಗ ಸೀರೆ ಒರಿಜಿನಲ್ ಆಗಿದ್ದರೆ ಅದ್ರ ತುಂಬ ಬಿಗಿಯಾಗಿ ನೇಯ್ಗೆ ಮಾಡಿರ್ತಾರೆ, ಮತ್ತು ಶುದ್ಧವಲ್ಲದ ಸೀರೆ ಆಗಿದ್ದರೆ ಜೇರು ಅಷ್ಟೊಂದು ಒಳಗೆ ಬರೋದಿಲ್ಲ. ಸ್ವಲ್ಪ ಸಡಿಲ ಮತ್ತು ರಾಶಿಗಳು ತೇಲ್ತಿರಂತೆ ಕಾಣಿಸ್ಬೋದು. ಇದು ಮುಖ್ಯವಾಗಿ ಜರಿ ವರ್ಕಲ್ಲಿ, ಅಂದರೆ ತುಂಬ ತಿಕ್ಕಾಗಿರುತ್ತೆ, ಮತ್ತು ಜರಿ ವರ್ಕು ತುಂಬಾ ಚಿನ್ನದ ಬಣ್ಣದ ಗುಣಮಟ್ಟ ಇರುತ್ತೆ. ಹಾಗೆ ಶುದ್ಧ ಇಲ್ಲದೇ ಇದ್ದರೆ ಅದು ಅಷ್ಟು ಒಳಪು ಹೊಂದಿರಲ್ಲ ಸ್ನೇಹಿತರೆ, ಮತ್ತು ಬಿಗಿಯಾಗಿ ನೇಯ್ಗೆ ಆಗಿರುತ್ತೆ ಒರಿಜಿನಲ್ ಆದರೆ. ಸೊ ಇಷ್ಟೆಲ್ಲ ಒಂದು ಪರೀಕ್ಷೆ ನೀವು ಸ್ವಲ್ಪನಾದರೂ ಮಾಡಿ, ಅಟ್ಲೀಸ್ಟು ಫುಲ್ ಮಾಡೋಕ್ಕಾಗಿಲ್ಲ ಅಂದ್ರೂ ಒಂದು 50% ಇಮಿಡಿಯೇಟ್ ಪರೀಕ್ಷೆ ಮಾಡೋವಂಥದ್ದನ್ನು ಮಾಡಿ ತಾವು ಈ ಒಂದು ಸೀರೆಗಳನ್ನ ಖರೀದಿ ಮಾಡ್ಬೋದು. ಹಾಗೆಯೇ ದುಬಾರಿನೂ ಸಹ ಇದು. ಸುಮ್ಮನೆ ನಮಗೆ ಗೊತ್ತಿದೆ ಯಾವುದೇ MRP ಇಲ್ಲ, ಯಾವುದೇ ಒಂದು ಇದಿಲ್ಲ. ಸುಮ್ಮನೆ ಎಲ್ಲ ಒಂದು ಅಂಗಡಿಗೆ ಹೋಗ್ತೀವಿ, ಏನೋ ಒಂದು ರೇಟ್ ಹಾಕಿರ್ತಾರೆ ಅವರು, ಸುಮ್ಮನೆ ತಗೊಂಡು ಬರ್ತಿರ್ತೀವಿ. ಅದು ನಿಮಗೆ ಗೊತ್ತಿರೋದು. ಇದಕ್ಕೋಸ್ಕರ ನಿಮ್ಮ ಮನೇಲಿ ಅಕ್ಕ ತಂಗಿರಿರ್ತಾರೆ, ಅಮ್ಮ ಇರ್ತಾರೆ, ತಂಗಿ ಇರ್ತಾರೆ, ಮನೆಯ ಹೆಂಡ್ತಿ ಇರ್ತಾರೆ, ಎಲ್ರಿಗೂ ಬೇಕಾದಂಥ ವಸ್ತು ಇದು. ದಯವಿಟ್ಟು ಈ ವಿಷಯನ ಎಲ್ರಿಗೂ ಶೇರ್ ಮಾಡಿ, ಹೆಚ್ಚೆಚ್ಚು ಮೋಸ ಹೋಗ್ದಂಗೆ ಖರೀದಿ ಮಾಡಿ ಅಂತ ಹೇಳ್ತಾ ವಿಷಯ ಮುಗಿಸ್ತಿದ್ದೀನಿ. ನಮಸ್ಕಾರ.